ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವ ವೇಳೆ ಕುಡುಕರು ಮತ್ತು ಭಿಕ್ಷುಕರ ಉಪಟಳ ಜಾಸ್ತಿಯಾಗ್ತಾ ಇದ್ದು ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಾಗುವ ಅನಾಹುತಗಳಿಗೆ ಇಲಾಖೆಗಳೇ ನೇರ ಹೊಣೆಯಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಭಕ್ತರು ರವಾನಿಸಿದ್ದಾರೆ. ಸುಮಾರು 20 ದಿನಗಳ ಕಾಲ ನಡೆಯೋ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವ ಕರಾವಳಿಯ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಅತಿದೊಡ್ಡ ಜಾತ್ರೆ ಇಲ್ಲೇ ನಡೆಯುತ್ತಿದೆ. ದಿನವೊಂದಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದ ಬಳಿಕ ಜಾತ್ರೆಯಲ್ಲಿ ಸುತ್ತಾಡುವುದು ಇಲ್ಲಿನ ವಿಶೇಷತೆ. ಏಪ್ರಿಲ್ 1ರಂದು ಜಾತ್ರೆಗೆ ಕೊನೆ ಮುಹೂರ್ತ ನೆರವೇರಿದ ಬಳಿಕ ಆರಂಭಗೊಳ್ಳುವ ಜಾತ್ರಾ ವಿಧಿವಿಧಾನಗಳು ಬಳಿಕ ಏಪ್ರಿಲ್ 10ರಂದು ಧ್ವಜಾರೋಹಣ ನಡೆದು ಜಾತ್ರೆಯು ಅಧಿಕೃತವಾಗಿ ಆರಂಭಗೊಳ್ಳುತ್ತದೆ. ಏಪ್ರಿಲ್ 10ರಿಂದ ಏಪ್ರಿಲ್ 18ರವರೆಗೆ ಮಹಾಲಿಂಗೇಶ್ವರ ದೇವರು ಭಕ್ತರ ಭೇಟಿಗಾಗಿ ಹೊರಡುತ್ತಾರೆ. ಈ ಕಾರಣಕ್ಕಾಗಿ ರಾಜ್ಯದೆಲ್ಲೆಡೆಯಿಂದ ಪುತ್ತೂರಿಗೆ ಮಹಾಲಿಂಗೇಶ್ವರನ ಭಕ್ತರು ಆಗಮಿಸುತ್ತಿದ್ದು ಭಕ್ತರ ಜನಜಂಗುಳಿಯೇ ಇಲ್ಲಿ ಕಾಣಸಿಗುತ್ತಿದೆ. ಜಾತ್ರೆಯು ಅದ್ದೂರಿಯಾಗಿ ನಡೆಯಲು ವ್ಯಾಪಾರ ವ್ಯವಹಾರಗಳಲ್ಲೂ ಮುಖ್ಯ ಅನ್ನೋ ಕಾರಣಕ್ಕೆ ಇಲ್ಲಿ ವಿಶಾಲವಾದ ಮೈದಾನದಲ್ಲಿ ಸುಮಾರು 400ಕ್ಕೂ ಮಿಕ್ಕಿದ ವಿವಿಧ ಬಗೆಯ ಸ್ಟಾಲ್ಗಳು ಬರುತ್ತೆ. ಭಕ್ತರು ಭಕ್ತಿಯ ಗುಂಗಿನಲ್ಲಿದ್ದರೆ ಇನ್ನು ಕೆಲವರು ನಶೆ ಏರಿಸಿ ಕಿರಿಕಿರಿ ಮಾಡುವ ಮತ್ತು ಭಿಕ್ಷಾಟನೆಯ ಮೂಲಕ ಭಕ್ತರಿಗೆ ತೊಂದರೆ ನೀಡುತ್ತಾರೆ ಎನ್ನುವ ಆರೋಪ ಭಕ್ತರಿಂದ ಬರಲಾರಂಭಿಸಿದೆ. ಎಲ್ಲಿಂದಲೂ ಭಿಕ್ಷುಕರನ್ನ ಇಲ್ಲಿ ತಂದು ಬಿಡಲಾಗುತ್ತಿದ್ದು ಹಣ ಮಾಡುವ ದಂಧೆ ಈ ಭಿಕ್ಷಾಟನೆಯ ಹಿಂದಿದೆ ಎನ್ನುವ ಆರೋಪವೂ ಇದೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವಾರ್ಷಿಕ ಜಾತ್ರೆಯ ಸಂಭ್ರಮದಲ್ಲಿ ನಾವಿದ್ದೇವೆ. ಇವತ್ತು 5ನೇ ದಿನದ ದೇವರ ಪೇಟೆ ಸವಾರಿಯ ಒಂದು ದಿನ. ಇವತ್ತು ಬೆಳಿಗ್ಗೆಯಿಂದ ನಾವು ಸ್ವಯಂ ಸೇವಕರಾಗಿ ದೇವಸ್ಥಾನದಲ್ಲಿ ದುಡಿತಿದ್ದೇವೆ. ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯ ಸದಸ್ಯರು ಕಳೆದ 5 ದಿನಗಳಿಂದ ಕೂಡ ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯ ಸದಸ್ಯರು ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ದೇವಸ್ಥಾನದ ಎಲ್ಲ ಕೆಲಸದಲ್ಲಿ ಕೂಡ ಕೈ ಜೋಡಿಸುತ್ತಿದ್ದಾರೆ. ಎಲ್ಲ ಸದಸ್ಯರಿಗೆ ಕೂಡ ನಮ್ಮ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಸಮರ್ಪಿಸುತ್ತಿದ್ದೇನೆ. ದೇವಸ್ಥಾನದ ಈ ಜಾತ್ರೆ ಸಂದರ್ಭದಲ್ಲಿ ನಮಗೆ ಒಂದು ಬೇಸರದ ಸಂಗತಿ ಏನೆಂದರೆ ಭಿಕ್ಷುಕರ ಕಾಟ. ನಾವು ಸಮಿತಿ ಅಸ್ತಿತ್ವಕ್ಕೆ ಬರುವ ಮೊದಲು ಕಳೆದ 1 ವರ್ಷಗಳಿಂದ ಹಿಂದೆ ಕೂಡ ನಾವು ದೇವಾಲಯದ ಎದುರುಗಡೆ ಭಿಕ್ಷುಕರು ಬೇಡುವಂತ ಒಂದು ಪರಿಸ್ಥಿತಿಯನ್ನು ನಾವು ವಿರೋಧಿಸುತ್ತಾ ಬರುತ್ತಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ, ಸಮಾಜ ಕಲ್ಯಾಣ ಇಲಾಖಾಧಿಕಾರಿಗಳಿಗೆ ಕರೆ ಮಾಡಿ ಈ ಮೊದಲು ಒಂದು ಸಾರಿ 10 ಜನರನ್ನು ಕೂಡ ಕೊಂಡೋದಂತ ಪರಿಸ್ಥಿತಿ ಕೂಡ ಇದೆ. ಆದರೆ ಜಾತ್ರೆ ಸಂದರ್ಭದಲ್ಲಿ ಭಿಕ್ಷುಕರ ಕಾಟ ಜಾಸ್ತಿ ಆಗ್ತದೆ ಅಂತೇಳಿ ನಾವು ಈ ಮೊದಲು ದೇವಸ್ಥಾನದ ಆಡಳಿತ ಸಮಿತಿಗೆ ಮತ್ತು ಅಧಿಕಾರಿ ವರ್ಗಗಳಿಗೆ ಹಾಗೂ ಶಾಸಕರಿಗೆ ಕೂಡ ನಾವು ಪತ್ರಿಕಾ ಮುಖೇನ ಹಾಗೂ ಟಿವಿ ಮಾಧ್ಯಮದ ಮೂಲಕ ನಾವು ವಿಚಾರವನ್ನು ಮನವರಿಕೆ ಮಾಡಿರ್ತೇವೆ. ಈವರೆಗೆ ಕೂಡ ಅಂದರೆ ಇವತ್ತು ನಿನ್ನೆ ಕೂಡ ನೋಡುವಾಗ ಕೂಡ ಭಿಕ್ಷುಕರು ನಮ್ಮ ದೇವಸ್ಥಾನದ ಅಲ್ಲಲ್ಲಿ ಬೇಡುವಂತ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ಈ ಭಿಕ್ಷುಕರು ಎಲ್ಲಿಂದ ಬರುತ್ತಾರೆ ಅಂತ ಹೇಳೋದು ನಮಗೆ ಒಂದು ಸಂದೇಹ. ಬೆಳಿಗ್ಗೆ ತಂದು ಭಿಕ್ಷುಕರನ್ನು ಪೇಟೆಯಲ್ಲಿ ಬಿಟ್ಟು ರಾತ್ರಿ ಕೊಂಡೋಗುವಂತ ಒಂದು ವ್ಯವಸ್ಥೆ ಸದಾ ಇದರಲ್ಲಿ ಇದೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಈ ಭಿಕ್ಷುಕರು ನಿನ್ನೆ ನಮ್ಮ ಆಡಳಿತ ಸಮಿತಿಯವರೊಬ್ಬರು ಹೇಳಿದ್ರು ಸುಬ್ರಹ್ಮಣ್ಯದಲ್ಲಿ ಕೂಡ ಇದ್ರಂತೆ. ಯಾಕಂದ್ರೆ ಒಮ್ಮೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಪೊಳಲಿಯಿಂದ ಇಲ್ಲಿಗೆ ಬರ್ತಾರೆ, ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ. ಅಂದ್ರೆ ಅವ್ರದ್ದೊಂದು ಚಲನವಲನ ಅಂದ್ರೆ ಭಿಕ್ಷುಕರದ ಅಂದ್ರೆ ಅವರು ಕೇವಲ ಭಿಕ್ಷೆ ಬೇಡುವುದಲ್ಲ, ಅದರಲ್ಲಿ ಹಿಂದೆ ಯಾವುದೋ ಒಂದು ಹಣ ಮಾಡುವಂತ ಒಂದು ದಂಧೆ ಇದು ಕೂಡ ಇದೆ ಅಂತೇಳಿ ನಮಗೆ ಕಂಡು ಬರ್ತದೆ. ಆದ್ದರಿಂದ ಮಾನ್ಯ ಶಾಸಕರು, ಆಡಳಿತ ಸಮಿತಿಯವರು ಹಾಗೂ ಇಲಾಖಾಧಿಕಾರಿಗಳು ತಕ್ಷಣ ಜಾತ್ರೆ ಇನ್ನು 5 ದಿನ ಆಗಿದೆ, ಇನ್ನು 4-5 ದಿನದಲ್ಲಿ ಕೂಡ ಯಾವುದೇ ಭಿಕ್ಷುಕರ ಕಾಟ ಇರಬಾರದು, ಮತ್ತೆ ಕಳ್ಳಕಾಕರ ಕಾಟ ಕೂಡ ಇದೆ, ಇದನ್ನು ಕೂಡ ಸಂಪೂರ್ಣ ತೊಲಗಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡುತ್ತಿದ್ದೇವೆ. ಹಗಲು ವೇಳೆಯಲ್ಲಿ ದೇವಸ್ಥಾನದ ಆವರಣದಲ್ಲೆಲ್ಲ ಮಲಗುವ ಕುಡುಕರ ಗುಂಪು ರಾತ್ರಿ ವೇಳೆಯಲ್ಲಿ ಜನಜಂಗುಳಿ ತೂರಾಟ ಆರಂಭಿಸಿ ಭಕ್ತರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಅಲ್ಲದೆ ಭಿಕ್ಷಾಟನೆಯ ನೆಪದಲ್ಲಿ ಕೆಲವರು ಕಳ್ಳತನದ ಕೃತ್ಯಗಳಲ್ಲೂ ತೊಡಗಿಕೊಂಡಿದ್ದು, ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಹಿತಿಯನ್ನ ನೀಡಲಾಗಿದೆ. ಆದರೆ ಯಾರೂ ಇತ್ತ ಗಮನ ಹರಿಸಿಲ್ಲ. ಒಂದು ವೇಳೆ ಈ ಬಾರಿ ಕಳ್ಳತನದಂತಹ ಪ್ರಕರಣ ನಡೆದಲ್ಲಿ ಅದಕ್ಕೆ ಇಲಾಖೆಗಳೇ ನೇರ ಹೊಣೆಯಾಗಬೇಕಾಗುತ್ತದೆ ಎಂದು ಭಕ್ತರು ಎಚ್ಚರಿಸಿದ್ದಾರೆ. ಭಿಕ್ಷುಕರದು ಒಂದು ಭಾಗ ಸಮಸ್ಯೆ. ಈಗಾಗಲೇ ಅವರು ಬಾಲಕೃಷ್ಣನ ಹೇಳಿದಾಗೆ ಒಂದು ಭಾಗದಲ್ಲಿ ಭಿಕ್ಷೆ ಬೇಡುವಂಥದ್ದು, ಇನ್ನೊಂದು 16 ಮತ್ತು 17ನೇ ತಾರೀಕಿಗೆ 16ನೇ ದಿವಸ ತಾಯಿ ಉಲ್ಲಾಲಿತಮ್ಮನ ಭಂಡಾರ ಬರುವ ದಿವಸ ಅತಿ ಹೆಚ್ಚು ಭಕ್ತಾದಿಗಳು ಸೇರುವಂಥದ್ದು ಈ ದೇವಾಲಯದ ಗದ್ದೆಯಲ್ಲಿ. ಮತ್ತು 17ನೇ ತಾರೀಕಿನಂದು ನಮ್ಮ ಬ್ರಹ್ಮರಥ ಇರುವ ಕಾರಣ ಇಡೀ ಜಿಲ್ಲೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತ ಸಮೂಹವೇ ಇಲ್ಲಿ ಸೇರುವಂಥದ್ದು. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ
ಭಕ್ತಾದಿಗಳು ದೇವರ ಕಡೆಯಲ್ಲೇ ಗಮನವನ್ನು ಹರಿಸುವಾಗ ಈ ಭಿಕ್ಷುಕರು ಏನ್ ಮಾಡ್ತಾರೆ ಅಂತ ಹೇಳಿ ಭಿಕ್ಷುಕರ ಒಂದು ರೂಪದಲ್ಲಿ ಅವರು ಕಳ್ಳತನವನ್ನು ಕೂಡ ಮಾಡುವಂಥದ್ದು ಅದು ನಮಗೆಲ್ಲ ಗೊತ್ತಿದೆ. ಅದು ತುಂಬಾ ಸಲ ಅದರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದ ಕಾರಣ ಕಳ್ಳತನ ಮಾಡುವಂತ ಪ್ರಕ್ರಿಯೆ ಕೂಡ ನಡೆದಿದೆ. ಇದನ್ನು ಈ ಸಂದರ್ಭ ಆಗುವುದರಿಂದ ಮತ್ತು ಮಕ್ಕಳು ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆಚೀಚೆ ಹೋಗುವಾಗ ಮಕ್ಕಳಲ್ಲಿ ಚಿನ್ನದ್ದು ಸರ ಅದೇನಾದ್ರು ಇದ್ರೆ ಅದನ್ನು ಎಳೆಯುವಂತ ಪರಿಸ್ಥಿತಿ, ಇಂಥದ್ದೆಲ್ಲ ಘಟನೆ ಆಗಿದೆ ಮುಂಚೆ ಕೂಡ. ಅಂಥದ್ದು ಆಗಬಾರ್ದು. ದಯಮಾಡಿ ಈ ಭಿಕ್ಷುಕರ ಇಲಾಖೆಯಿಂದ ದಯಮಾಡಿ ಯಾರು ಆ ಇಲಾಖೆ ಅಧಿಕಾರಿಗಳಿದ್ದಾರ ಆ ಭಿಕ್ಷುಕರನ್ನ ಎಲ್ಲ ಇಲ್ಲಿಂದ ಶಿಫ್ಟ್ ಮಾಡಬೇಕು. ಅವರಿಗೆ ಏನು ನಿರಾಶ್ರಿತ ಕೇಂದ್ರಗಳಿದೆ ಅಲ್ಲಿ ತಗೊಂಡೋಗಿ ಹಾಕಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ತೆರಿಗೆಯ ಹಣದಿಂದ ಭಿಕ್ಷುಕರ ನಿಧಿಗೆ ಅಂತ ಹೇಳಿ ಈಗಾಗಲೇ ಟ್ಯಾಕ್ಸ್ ಅಲ್ಲಿ ಕಟ್ಟಾಗ್ತದೆ. ಹಾಗಾದ್ರೆ ಆ ಹಣ ಎಲ್ಲಿ ಹೋಗಿದೆ? ಅದನ್ನು ಏನ್ ಮಾಡ್ತಿದೆ ಸರ್ಕಾರ? ಎಲ್ಲವನ್ನು ನಾವು ಜನಗಳು ಸರ್ಕಾರದ ಗಮನಕ್ಕೆ ತರುವುದಾದ್ರೆ ಇಂಥ ಇಲಾಖೆಗಳು ನಮಗೆ ಬೇಕಾಗ್ತದ? ಅಗತ್ಯ ಉಂಟಾ ಅಂತ ಕೇಳುದು. ಯಾಕಂದ್ರೆ ನೋಡಿ, ಇದು ಅವರಿಗೆ ಗೊತ್ತಿರಬೇಕು. ಮೊನ್ನೆ ಅಧಿಕಾರಿಗಳ ಸಭೆ ಕರೆಯುವಾಗ ಅದರಲ್ಲಿ ಎಲ್ಲ ವಿಷಯಗಳಲ್ಲಿ ಪ್ರಸ್ತಾಪನೆ ಆಗ್ತದೆ. ಶಾಸಕರ ನೇತೃತ್ವದಲ್ಲಿ ಸಭೆ ಕೂಡ ಕರೆದಿದ್ದಾರೆ. ಅದರಲ್ಲಿ ಎಲ್ಲ ಇಲಾಖೆಯವರು ಭಾಗಿಯಾಗುವಾಗ ಇದು ಕೂಡ ಅದರಲ್ಲಿ ಸೇರ್ತದೆ. ಹಾಗಾದ್ರೆ ಆ ಇಲಾಖೆಯವರು ಬಂದು ಅದನ್ನು ಮುಂಜಾಗ್ರತಾ ಕ್ರಮವಾಗಿ ಯಾರೆಲ್ಲ ಭಿಕ್ಷುಕರಿದ್ದಾರೆ ಅವರು ಮೊದಲೇ ಅವರನ್ನು ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ಕಳ್ಳತನ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗುದಿಲ್ಲ. ನಾವು ಅವರನ್ನು ಹುಡುಕೊಂಡು ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುದಿಲ್ಲ. ಹಾಗಾದ್ರೆ ಅವರು ಮಾಡಬೇಕಲ್ಲ ಅಂತೇಳಿ ಅವರದ್ದು ಕೆಲಸ ಅದನ್ನು ನಾವು ಹೇಳ್ಬೇಕಾಗ್ತದ ಅಂತ ನಾವು ಹೇಳುವಂಥದ್ದು. ದಯಮಾಡಿ ಅದಕ್ಕೆ ಸಂಬಂಧಪಟ್ಟ ಆ ಇಲಾಖೆಯವರು ತಕ್ಷಣ ನಮ್ಗೆ ಈಗ 16-17ಕ್ಕೆ ಯಾವ ಭಿಕ್ಷುಕರು ಈ ಗದ್ದೆಯಲ್ಲಿ ಕಾಣಬಾರ್ದು. ಎಲ್ಲಿಯಾದ್ರೂ ಕಂಡು ಅಲ್ಲಿ ಏನಾದ್ರೂ ಕಳ್ಳತನ ಆಗ್ಬೋದು, ಏನಾದ್ರೂ ಅಲ್ಲಿ ತೊಂದರೆಗಳಾಗಿದ್ರೆ ಇದಕ್ಕೆ ನೇರ ಹೊಣೆ ಅವರೇ ಆಗ್ತಾರೆ ಅಂತೇಳಿ ಈ ಮೂಲಕ ನಾವು ಭಕ್ತಾದಿಗಳು ದಿನವೊಂದಕ್ಕೆ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯುವ ಪುತ್ತೂರು ಜಾತ್ರೆಯಲ್ಲಿ ಯಾವೊಬ್ಬನೂ ನಷ್ಟ ಎಂದು ಹಿಂದೆ ಹೋದ ಇತಿಹಾಸವಿಲ್ಲ. ಇದೇ ಕಾರಣಕ್ಕೆ ಈ ಜಾತ್ರೆಯಲ್ಲಿ ಸ್ಟಾಲ್ ಹಾಕಲು ರಾಜ್ಯ ಹಾಗೂ ಹೊರ ರಾಜ್ಯದ ವ್ಯಾಪಾರಿಗಳು ಆಗಮಿಸುವುದು ಇಲ್ಲಿನ ವಿಶೇಷತೆಯೂ ಆಗಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.